ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಇಂದು ಶ್ರೀ ಮುರುಘೇಂದ್ರ ಅಪ್ಪಗಳ ಗುರುನಮನ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ವಿರಕ್ತ ಮಠ ಬಸವನ ಬಾಗೇವಾಡಿಯಲ್ಲಿ ಜರುಗಿದ್ದು, ಪ್ರಥಮವಾಗಿ ವಿರಕ್ತ ಮಠದಲ್ಲಿ ದಿವಂಗತ ಮುರುಘೇಂದ್ರ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜಾದಿಗಳನ್ನು ಮಾಡಿ ಮಂಗಳಾರತಿಯನ್ನು ಮಾಡಲಾಗಿದ್ದು, ನಂತರ ಮಹಾಸ್ವಾಮಿಗಳ ಭಾವಚಿತ್ರದ ಮೆರವಣಿಗೆ ವಿರಕ್ತ ಮಠದೊಂದಿಗೆ ಪ್ರಾರಂಭಗೊಂಡಿದ್ದು, ಮೆರವಣಿಗೆಯು ಗಣೇಶ ಚೌಕದ ಮೂಲಕ ಚಿಂಚೋಳಿಯ ಅವರ ಓಣಿ, ಅಂಬಾಭವಾನಿ ಗುಡಿ, ಪಟ್ಟಣಶೆಟ್ಟಿಯವರ ಓಣಿ, ಬಸವ ಸ್ಮಾರಕ ಹೀಗೆ ಹಲವಾರು ಕಡೆ ಹಾಯ್ದು ನಂತರ ಮೆರವಣಿಗೆ ಅಗಸಿ ಮೂಲಕ ಆಗಮಿಸಿದ್ದು, ದಾರಿಯ ಉದ್ದಕ್ಕೂ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಜನರು ಶೃಂಗರಿಸಿದ್ದರು. ಭಕ್ತಾದಿಗಳು ಗುರುಗಳಿಗೂ ಪುಷ್ಪವೃಷ್ಟಿಗೈದರು. ಮೆರವಣಿಗೆಯಲ್ಲಿ ವಿವಿಧ ವಾದ್ಯಗಳನ್ನು ಸಮ್ಮಿಲನಗೊಳಿಸಲಾಗಿದೆ. ನಂತರ ವಿರಕ್ತ ಮಠದಲ್ಲಿ ಸಾವಿರಾರು ಭಕ್ತರು ಸೇರಿದ್ದು, ಅನೇಕ ಗ್ರಾಮಗಳಿಂದ ವಿರಕ್ತ ಮಠ ಹಾಗೂ ಹಿರೇಮಠದ ಪೂಜ್ಯರು ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಪಾಟೀಲ್ ಅವರ ಮಗನಾದ ಸತ್ಯಜಿತ್ ಎಸ್ ಪಾಟೀಲ್ ಆಗಮಿಸಿದ್ದು, ಈರಣ್ಣ ಪಟ್ಟಣಶೆಟ್ಟಿ ನಿರ್ದೇಶಕರು, ಸಹಕಾರ ಮಂಡಳಿ ಇವರು ಪೂಜ್ಯರ ಕುರಿತು ಮಾತನಾಡಿದ್ದು, ಶಿವಪ್ರಕಾಶ್ ಹಿರೇಮಠ ಬಸವನ ಬಾಗೇವಾಡಿ ಇವರು ಮುರುಘೇಂದ್ರ ಸ್ವಾಮೀಜಿಯವರ ಕುರಿತು ಮಾತನಾಡಿದ್ದಾರೆ. 6 ತಿಂಗಳ ಕಾಲ ಬಸವ ಪ್ರವಚನ ಮಾಡಿ ಪ್ರವಚನ ಭಾಸ್ಕರ ಎನಿಸಿಕೊಂಡಿದ್ದರು. ವಿರಕ್ತ ಮಠವನ್ನು ಬೆಳೆಸಲು ತಮ್ಮ ಪ್ರವಚನಗಳಿಂದ ನಾಡಿಗೆ ಹೆಸರಾಗಿದ್ದರು. ಶಿವನಗೌಡ ಬಿರಾದಾರ್, BK ಕಲ್ಲೂರ್ ವಕೀಲರು ಮತ್ತು ಸುರೇಶ್ ಹಾರಿವಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅನೇಕ ಪೂಜ್ಯರು ಮುರುಘೇಂದ್ರ ಮಹಾಸ್ವಾಮಿಗಳ ಕುರಿತು ಮಾತನಾಡಿ ಗುರುನಮನ ಸಲ್ಲಿಸಿದ್ದಾರೆ. ಗ್ರಾಮದ ಮಹಿಳೆಯರು, ಯುವಕರು, ಗುರು ಹಿರಿಯರು ಗುರುನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿದ್ದು, ಪ್ರಾರ್ಥನೆ ಹಾಗೂ ವಿದ್ಯಾರ್ಥಿನಿಯರ ಭಕ್ತಿಗೀತೆಯ ನಾಟ್ಯ ಮನಸೂರೆಗೊಂಡಿತು. ಭಕ್ತರಿಗಾಗಿ ಪ್ರಸಾದ ಏರ್ಪಡಿಸಲಾಗಿದ್ದು, ಶ್ರೀಮಠದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಉತ್ಸಾಹದಿಂದ ತರು ಮನ ಧನ ಸಹಕಾರ ನೀಡಿ ಉತ್ಸಾಹದಿಂದ ಗುರುನಮನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ MG ಆದಿಗೊಂಡ ಶಿಕ್ಷಕರು, MB ತೋಟದ ಮತ್ತು SS ಜಳಕಿ, FD ಮೇಟಿ, ಬಸವರಾಜ್ ಹಾರಿವಾಳ್, ಅಗರ್ವಾಲ್ ಪಟ್ಟಣದ ಗಣ್ಯಾತಿ ಗಣ್ಯರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಪರಮ ಪೂಜ್ಯ ಮುರುಘೇಂದ್ರ ಅಪ್ಪಗಳ ಒಂದು ನುಡಿ ನಮನ ಕಾರ್ಯಕ್ರಮದ ಒಂದು ಮೆರಗು ಇವತ್ತು ದಿವಸ ಬಸವನ ಬಾಗೇವಾಡಿ ಪಟ್ಟಣದ ಎಲ್ಲ ಬೀದಿಗಳಲ್ಲಿ ನಾವಿವತ್ತು ಸಂಚರಿಸಿ ಈ ಪ್ರಾಂಗಣಕ್ಕೆ ಬಂದಿದ್ದಾಗಿದೆ. ಯಾಕೆಂದ್ರೆ ಪೂಜ್ಯರ ಭಕ್ತರು ಸಾಕಷ್ಟು ಜನರು, ಯಾಕೆಂದ್ರೆ ಪ್ರತಿಯೊಬ್ಬ ಭಕ್ತನ ಮನದಾಳದ ಮಾತನ್ನು ಅಳೆದುಕೊಳ್ಳುವಂತ ಪೂಜ್ಯರಿದ್ದರು. ಬಸವನ ಬಾಗೇವಾಡಿಯಲ್ಲಿ 1979ರಲ್ಲಿ ಈ ಮಠದ ಪಟ್ಟಾಧಿಕಾರವನ್ನು ಪಡೆದುಕೊಂಡಾಗ ಈ ಮಠ ಹೆಂಗಿತ್ತಂದ್ರೆ ಒಂದು ಹಾಳ ಮಠವಿದ್ದಂತೆ ಇತ್ತು. ಅಂತ ಮಠವನ್ನು ಪೂಜ್ಯರು ತಮ್ಮ ಹಿತಾಸಕ್ತಿಯನ್ನು ಬಯಸದೆ ಇದೊಂದು ಅಭಿವೃದ್ಧಿಯನ್ನು ಮಾಡಬೇಕು, ಊರಿನ ಎಲ್ಲ ಸಮೂಹದ ಜೊತೆಯಲ್ಲಿ ಕೂಡಿಕೊಂಡು ಈ ಮಠವನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ಪ್ರಯತ್ನದಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಮಠವನ್ನು ಮಾಡಿ ಮುಂದೆ ಅವರು ಸಂಕ, ಬೇಳೂರು ಮತ್ತೆ ಬೇರೆ ಬೇರೆ ಕಡೆ ಮಠಗಳಿಗೆ ಪಟ್ಟಾಧಿಕಾರವನ್ನು ಪಡೆದುಕೊಂಡು ಇಲ್ಲಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಪಟ್ಟಾಧಿಕಾರವನ್ನು ಮಾಡಿ ಅವ್ರ ಮುಂದೆ ಸಂಕಕ್ಕೆ ಹೋದ್ರು, ಬೇಳೂರಲ್ಲಿ ಹೋದ್ರು. ಇವತ್ತಿನ ದಿವಸ ಮೊನ್ನೆ ದಿವಸ ನಾವು ಬೇಳೂರು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಭೂತೋಲ ಭವಿಷ್ಯತ್ತು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಆ ಊರಿನ ಭಕ್ತರು ಮಾಡಿದ್ರು. ಪೂಜ್ಯರು ಮೊದಲಿಗೆ ಪ್ರವಚನವನ್ನು ಹುಬ್ಬಳ್ಳಿಯ ಹತ್ತಿರ ಸಿರುಗುಪ್ಪದಲ್ಲಿ ಮಾಡಿದ್ರು ಪ್ರವಚನ. ಐಶಿಯಣ್ಣವರು ಶಿವನಗೌಡರು ಹೇಳಿದ್ರು, ಹಿಂದಿನ ಇತಿಹಾಸದ ನೆನಪನ್ನು ನಮಗೆ ಮಾಡಿಕೊಟ್ರು. 6 ತಿಂಗಳು ಬಸವ ಪುರಾಣವನ್ನು ಹೇಳಿದರು. 6 ತಿಂಗಳು ಬಸವ ಪುರಾಣವನ್ನು ಹೇಳಿ 63 ಮಂಟಪ ಪೂಜೆ ಒಳಗೆ 30 ದಿನ ಗುರು ಪರಂಪರೆಯ ಪಟ್ಟಾಧ್ಯಕ್ಷರನ್ನ, 33 ದಿನ ವಿರಕ್ತ ಪರಂಪರೆಯ ಮಹಾಸ್ವಾಮಿಗಳನ್ನ ಕುಂದಿರಿಸಿ ಬಹಳ ಜನರ ತಿಳಿವಳಿಕೆ ಏನಿತ್ತು ಅಂತಂದ್ರೆ ಬಸವ ಪರಂಪರೆಯಲ್ಲಿ ಪಂಚಾಚಾರ್ಯರು ಪಾಲ್ಗೊಳ್ಳುವುದಿಲ್ಲ, ಪಂಚಾಚಾರ್ಯರ ಪರಂಪರೆಯಲ್ಲಿ ವಿರಕ್ತರು ಪಾಲ್ಗೊಳ್ಳುವುದಿಲ್ಲ ಅನ್ನುವಂತಹ ಭೇದವನ್ನ ಮೊದಲು ಹೊಡೆದು ಹಾಕಿದಂತಹ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ಲಿಂಗೈಕ್ಯ ಮುರುಘೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ವಿಜಯಪುರ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.